ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಅಪ್ಡೇಟ್ಸ್ ಏನು ಅಂತ ತಿಳ್ಕೊಂಬರೋಣ. ಫ್ರೆಂಡ್ಸ್, ನೀವು ನಿನ್ನೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡ್ರೆ, ಇನ್ನು ಗೌರಿ ಹಸೆಮಣೆಯಲ್ಲಿ ಕುಂತಿರ್ತಾಳೆ. ಇನ್ನೇನು ತಾಳಿ ಕಟ್ಟುವ ಸಂದರ್ಭ. ಸೊ ಪುರೋಹಿತರು ಹೇಳ್ತಾರೆ ತಾಳಿ ಕಟ್ಟಪ್ಪ ಅಂತ ಹೇಳ್ಬಿಟ್ಟು ತಾಳಿನ ಕೈಗೆ ತಗೊಂಡು ಗೌರಿ ಕೊಳ್ಳೆಗೆ ಕಟ್ಟಲು ಹೋಗ್ತಾನೆ. ಗೌರಿ ಕೈ ಅಡ್ಡ ಮಾಡ್ತಾಳೆ. ಇನ್ನು ಯಾಕೆ ಈ ಥರ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಇನ್ನು ಮದುವೆ ಅಲ್ಲಿಗೆ ಸ್ಟಾಪ್ ನಿಲ್ಲಿಸಿ ಅಂತ ಹೇಳಿದಾಗ ಎಲ್ಲ ನಿಂತ್ಕೋತಾರೆ. ಇನ್ನು ಅಲ್ಲಿ ಸುದ್ದಿಗೋಷ್ಠಿ ಬಂದಿದ್ದವರಂತೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ, ದೀನಬಂಧು ಕುಟುಂಬದವರು. ಸೊ ಇಲ್ಲಿ ಮಧ್ಯದಲ್ಲಿ ಮದುವೆ ನಿಂತಿದೆ. ಸೊ ಮದುವೆ ಹೆಣ್ಣು ಏನು ಇಲ್ಲಿ ಅದ್ಲು ಬದಲು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿವೇಕ್ ತುಂಬ ಶಾಕ್ ಆಗುತ್ತೆ. ಇನ್ನು ಪರ್ದೆಯನ್ನು ತೆಗೆದಂಥ ಗೌರಿನ ನೋಡಿದ ತಕ್ಷಣ ಅಲ್ಲಿರೋರಿಗೆಲ್ಲ ಫುಲ್ ಶಾಕ್ ಆಗುತ್ತೆ. ಇನ್ನು ದೀನಬಂಧು ಅಂದರೆ ತಾತ ಬಂದ್ಬಿಟ್ಟು ಕೇಳ್ತಾರೆ, ಸೊ ಏನು ವೀರಣ್ಣ ಈ ರೀತಿ ಮಾಡಿದ್ದಾರೆ ಅಂತ. ಸರ್ ಇದೆಲ್ಲ ಸುಳ್ಳು ಸರ್, ಇದೆಲ್ಲ ನಮ್ಮ ಕಾಂತಲಕ್ಷ್ಮಿ ಮಾಡಿರೋದು. ನಮಗೆ 3 ಜನ ಹೆಣ್ಮಕ್ಳು, ಮೊದಲನೇವಳು ಮೋನಿಕಾ. ಇಲ್ಲ ಸರ್, ಮದುವೆ ಇಷ್ಟ ಇಲ್ಲ ಅಂತ ಹೊರಟೋಗಿದ್ದಾಳೆ. ಇವಳು ನನ್ನ 2ನೇ ಮಗಳು ಗೌರಿ, ನನ್ನ 3ನೇ ಮಗಳು ಎಲ್ಲ ಇದ್ದಾರೆ. ಇವಳು ಸುಳ್ಳು ಹೇಳಿ ಹಣದ ಆಸೆ ನನ್ನ ಮಕ್ಕಳನ್ನ ಸಾಹುಕಾರ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಬೇಕು, ಆ ಒಂದು ದೃಷ್ಟಿಯಿಂದ ಈ ಥರ ಸುಳ್ಳು ಹೇಳಿದ್ದಾಳೆ ಸರ್ ಅಂತ ಹೇಳ್ತಾನೆ. ವೀರಣ್ಣ ಹೇಳಿದ ಮಾತಿಗೆ ಬೇಜಾರಾಗಿ ತಾತ ಸುಮ್ಮನೆ ನಿಂತ್ಕೊತಾರೆ. ಇನ್ನು ವಿವೇಕ್ ಗೌರಿನ ನೋಡಿದ ತಕ್ಷಣ, ಏನು ನಾನು ಇವಳನ್ನ ಮದುವೆ ಆಗೋದು ಕನಸಲ್ಲೂ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಗೌರಿ ಹಸೆಮಣೆಯಿಂದ ಎದ್ದು ಬಂದು, ನಾನು ಯಾವುದೇ ಕಾರಣಕ್ಕೂ ನನ್ನ ತಾಯಿ ಮಾತಿಗೆ ನಾನು ತಲೆ ಬಗ್ಗೆ ಅಲ್ಲಿ ಕೂತಿದ್ದೆ. ಸೊ ನನ್ನ ಅಕ್ಕ ಬರ್ತಾಳೆ ಅಂತ. ಸೊ ಅವಳಿಗೋಸ್ಕರ ಹೀಗೆ ಅಂತ ನಂಗೆ ಗೊತ್ತಿದ್ದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮದುವೆ ಆಗೋದು ಅಂತ ಇಂಥ ಕೋಪಿಷ್ಟ್ರನ್ನ ಅಂತ ಹೇಳ್ಬಿಟ್ಟು ಗೌರಿ ಸಡನ್ನಾಗಿ ಹೊರಟ್ಬಿಡ್ತಾಳೆ. ಇನ್ನು ವಿವೇಕು ಸಹ ಹೋಗ್ತಾ ಇರ್ತಾನೆ. ಇದನ್ನು ನೋಡಿದಂಥ ಗೌರಿ ತಾಯಿ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ. ವಿವೇಕ್ ಕಾಲಿಗೆ ಏನಾದರೂ ಮಾಡಿ ತಾತನ ಕಾಲಿಗೆಲ್ಲ ಬಿದ್ದು ನನ್ನ ಮಗಳು ಬಾಳನ್ನ ಹಾಳು ಮಾಡಿಬಿಡ್ರಿ, ದಯವಿಟ್ಟು ನನ್ನ ಮಗಳಿಗೆ ಜೀವನ ಕೊಡ್ರಿ, ಹಸೆಮಣೆಗೆ ಕುಂತಿದ್ದ ಹೆಣ್ಣಿಗೆ ಮತ್ತೆ ಜೀವನ ಸಿಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮಗಳಿಗೆ ಒಳ್ಳೆ ಬಾಳು ಕೊಡಿ ಅಂತ ಕೇಳ್ಕೊತಾಳೆ. ಸೊ ಇವಳು ಮಾತಿಗೆ ಯಾರಾದರೂ ಕರಗಿ ಮದುವೆ ಏನಾದರೂ ಮುಂದುವರಿತಾ, ಇಲ್ಲ ತಾತನ ಮಾತು ಅಥವಾ ವೀರಣ್ಣನ ಮಾತಿಗೆ ಮುಗಿಬಿದ್ದು ಇಬ್ಬರು ಏನಾದರೂ ಮದುವೆಗೆ ಒಪ್ಪಿ ತಾಳಿ ಕಟ್ತಾರಾ, ಮದುವೆ ಆಗ್ತಾರಾ ಕಾದು ನೋಡಬೇಕಾಗಿದೆ.